KCT ಎಕ್ಸಾಮ್ ಏನೋ ಮುಗೀತು. ನಾನು ಯಾವಾಗಲೂ ಹೇಳೋ ಹಂಗೆ ನೀವು ಚೆನ್ನಾಗಿ ಮಾಡಿದ್ದೀರಾ ಮಾಡಿಲ್ವಾ ಅನ್ನೋದಕ್ಕಿಂತ ಜಾಸ್ತಿ ಮ್ಯಾಟರ್ ಆಗೋದು ನೆಕ್ಸ್ಟ್ 4 years ಅಲ್ಲಿ ನಿಮ್ಮ ಕೆರಿಯರ್ನ ಬಿಲ್ಡ್ ಮಾಡೋಕ್ಕೆ ನೀವೇನು ಮಾಡ್ತೀರಾ ಅನ್ನೋದು. ನಂಗೆ ಗೊತ್ತು ಇವಾಗಲೇ ಎಷ್ಟೊಂದು ಜನ ರ್ಯಾಂಕ್ ವರ್ಸಸ್ ಮಾರ್ಕ್ಸು, ಆಪ್ಷನ್ ಎಂಟ್ರಿ, ಕೌನ್ಸಿಲಿಂಗ್ ಪ್ರೊಸೀಜರ್ ಇದ್ರ ಬಗ್ಗೆ ಎಲ್ಲ ವೀಡಿಯೋಸ್ ನೋಡ್ತಿರ್ತೀರಾ, ಇಂಟರ್ನೆಟಲ್ಲಿ ಸರ್ಚ್ ಮಾಡ್ತಿರ್ತೀರಾ ಅಂತ. ಇದೆಲ್ಲ ಏನಕ್ಕಾಗುತ್ತೆ ಹೇಳಿ? ನಿಮಗೆ ಸ್ವಲ್ಪ ಯೋಚನೆಗಳಿದೆ. ಆ ಯೋಚನೆಗಳೇನು? ನನಗೆ ಇಷ್ಟ ಆಗಿರುವಂಥ ಕಾಲೇಜ್ ಸಿಗುತ್ತಾ, ನಾನು ಡಿಸರ್ವ್ ಮಾಡುವಂಥ ಕಾಲೇಜ್ ಸಿಗುತ್ತಾ, ನನಗೆ ಸಿಗೋ ಕಾಲೇಜ್ ನನಗೆ ಇಷ್ಟ ಆಗುತ್ತಾ? ನೀವೊಬ್ಬರೇ ಅಲ್ಲ, ಎಲ್ಲರಿಗೂ ಇದೇ ರೀತಿಯ ಡೌಟ್ಸ್ ಇರುತ್ತೆ. ನೋಡಿ, ಪ್ರತಿ ವರ್ಷ KCT ಎಕ್ಸಾಮ್ನ ಲಕ್ಷಾಂತರ ಜನ ಸ್ಟೂಡೆಂಟ್ಸ್ ಬರೀತಾರೆ. ಆದರೆ ಅವರು ಡಿಸರ್ವ್ ಮಾಡುವಂಥ ಕಾಲೇಜು ತುಂಬ ಕಡಿಮೆ ಜನಕ್ಕೆ ಸಿಗುತ್ತೆ. ಇನ್ನು ಮಿಕ್ದವ್ರು ಏನು ಮಾಡ್ತಾರೆ? ಪ್ರೈವೇಟ್ ಕಾಲೇಜಸಲ್ಲಿ ಮ್ಯಾನೇಜ್ಮೆಂಟ್ ಸೀಟ್ ತೊಗೊಳ್ಳೋದಾಗಿರಲಿ ಅಥವಾ ಬೇರೆ ಒಂದು ಡಿಗ್ರಿಗೆ ಹೋಗೋದಾಗಿರಲಿ, ಇದೆಲ್ಲ ಮಾಡ್ತಾರೆ. ಓಕೆ, ಅದೆಲ್ಲ ಬಿಡಿ. ಫೈನಲಿ ನಿಮಗೆ ಯಾವುದೋ ಒಂದು ಕಾಲೇಜ್ ಸಿಕ್ತು ಅಂತ ಅಂದ್ಕೊಳ್ಳಿ. ಕಾಲೇಜ್ ಸಿಕ್ಕಾದ ಮೇಲೆ ಗೊತ್ತಾಗುತ್ತೆ ನಿಮಗೆ ಅಲ್ಲಿ ಎಷ್ಟು ಸಿಲೆಬಸ್ಸು ಔಟ್ಡೇಟೆಡ್ ಇದೆ. ಯಾವಾಗಲೂ 1990s ಮಾಡಿರೋವಂಥ ಟೆಕ್ನಿಕಲ್ ಅಡ್ವಾನ್ಸ್ಮೆಂಟ್ಸ್ ಇವಾಗ ಹೇಳ್ಕೊಡ್ತಾ ಇದ್ದಾರೆ. ಆ್ಯಂಡ್ ಇಂಡಸ್ಟ್ರಿಗೂ ಮತ್ತು ಕಾಲೇಜ್ಗೂ, ಅಂದರೆ ಕಾಲೇಜಲ್ಲಿ ಏನು ಹೇಳ್ಕೊಡ್ತಾರೆ ಮತ್ತು ಆ್ಯಕ್ಚುಲ್ ಇಂಡಸ್ಟ್ರಿಗೆ ಬೇಕಾಗಿರೋದಕ್ಕೂ ತುಂಬಾ ಗ್ಯಾಪ್ ಆಗೋಗಿದೆ. ಅದು ಬಿಟ್ಟರೆ ನಿಮ್ಮ ಟೀಚರ್ಸ್ನ ನೋಡಿ, ಕಾಲೇಜಲ್ಲಿ ಅವ್ರಿಗೇನೆ ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್ ಇರಲ್ಲ. ಅವ್ರು ನಿಮ್ಗೇನು ಹೇಳ್ಕೊಡ್ತಾರೆ? ಏನು ಬುಕ್ಕಲ್ಲಿರುತ್ತೋ ಅದನ್ನೇ ಹೇಳ್ಕೊಡ್ಬೇಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ ಅಲ್ವಾ? ದಟ್ ಈಸ್ ಅನದರ್ ಥಿಂಗ್. ಇನ್ನೊಂದೇನೆಂದರೆ ಕೋಡಿಂಗ್ ಕಲ್ಚರು. ಸ್ವಲ್ಪ ಕಾಲೇಜಸಲ್ಲಂತೂ ನೀವು ಕೋಡಿಂಗ್ ಕ್ಲಬ್ ಮಾಡೋಕ್ಕೆ ಕಾಲೇಜವರೇ ಬಿಡಲ್ಲ. ಈ ಥರ ಒಂದು ಎನ್ವಿರಾನ್ಮೆಂಟ್ ಇದೆ. ಇದೆಲ್ಲ ಬಿಟ್ರೂ ನೆಕ್ಸ್ಟ್ ಬರೋದೇನೋ ಇಂಟರ್ನ್ಶಿಪ್ಸ್ ಮಾಡ್ತೀನಿ, ನನಗೊಂದು ಆಫರ್ ಸಿಕ್ಕಿದೆ, ಒಳ್ಳೆ ಕಂಪ್ನಿಯಲ್ಲಿ ಆಫರ್ ಸಿಕ್ಕಿದೆ ಅಂದ್ರೂ ಫೈನಲ್ ಇಯರ್ವರೆಗೂ ನಿಮಗೆ ಆ ಇಂಟರ್ನ್ಶಿಪ್ಗೆ ಹೋಗೋಕ್ಕೆ ಕಾಲೇಜವರು ಅಟೆಂಡೆನ್ಸ್ ಕೊಡಲ್ಲ. ನೋಡಿ, ಈ ರೀತಿ ಎಲ್ಲ ಪ್ರಾಬ್ಲಮ್ಸು ನಮ್ಮ ರೆಗ್ಯುಲರ್ ಕನ್ವೆನ್ಷನಲ್ ಕಾಲೇಜಸಲ್ಲಿ ಇದೆ. ಆಮೇಲೆ ನಿಮಗೆ ಗೊತ್ತಿರ್ಬೋದು, ಈ ವರ್ಷ IITಯ ಪ್ಲೇಸ್ಮೆಂಟ್ ಸ್ಟಾಟ್ಸೇನೆ 17% ಡೌನ್ ಆಗಿದೆ. ಇನ್ ಟೈರ್ 2 ಟೈರ್ 3 ಪ್ಲೇಸ್ಮೆಂಟ್ಸ್ನ ನೀವೇ ಯೋಚನೆ ಮಾಡ್ಕೊಳ್ಳಿ. ನೀವು ಹೇಳ್ಬೋದು ಟೈರ್ 2 ಟೈರ್ 3ಲೆಲ್ಲ ಹಾಕೋತಾರೆ 100% ಪ್ಲೇಸ್ಮೆಂಟ್ಸು, ಇಷ್ಟು ಲಕ್ಷ ಅಷ್ಟು ಲಕ್ಷ ಅಂತ ಎಲ್ಲ. ಬಟ್ ಆ ಥರ ಒಳ್ಳೆ ಪ್ಲೇಸ್ಮೆಂಟ್ ಆಗೋದು ತುಂಬ ಕಡಿಮೆ ಜನಕ್ಕೆ. ಇನ್ನು ಮಿಕ್ದವ್ರು ಎಲ್ಲರೂ ಏನು ಮಾಡ್ತಾರೆ ಹೇಳಿ? ಮಾಸ್ ಕಂಪ್ನೀಸಿಗೆ ಕಳಿಸ್ತಾರೆ. 1.5 ಲಕ್ಷ, 1 ಲಕ್ಷಕ್ಕೆ, ಅಂದರೆ ಇಡೀ ವರ್ಷಕ್ಕೆ 1 ಲಕ್ಷಕ್ಕೆ ಒಂದು ಕೆಲಸನ ಮಾಡೋದನ್ನ ನಾನು ತುಂಬ ಜನನ ನೋಡಿದ್ದೀನಿ. ಸೊ ನೀವೇನಾದರೂ ನಿಮ್ಮ ಟೆಕ್ ಕೆರಿಯರ್ ಬಗ್ಗೆ ಸೀರಿಯಸ್ ಆಗಿದ್ದರೆ ಆದಷ್ಟು ಸ್ಕಿಲ್ ಡೆವಲಪ್ಮೆಂಟ್ ಮತ್ತು ಪ್ರಾಕ್ಟಿಕಲ್ ಲರ್ನಿಂಗ್ ಮೇಲೆ ಫೋಕಸ್ ಮಾಡುವಂಥ ಇನ್ಸ್ಟಿಟ್ಯೂಟ್ಸ್ಗೆ ಜಾಯ್ನ್ ಆಗಿ. ಅಂಥದ್ದೇ ಒಂದು ಇನ್ಸ್ಟಿಟ್ಯೂಟ್ ಇದೆ. ಇಲ್ಲಿ ನಿಮ್ಮ KCT ರ್ಯಾಂಕು, ಮಾರ್ಕ್ಸು ಇದು ಏನೂ ಮ್ಯಾಟ್ರ್ ಆಗಲ್ಲ. ಹೌದು, ನಾನು ಮಾತಾಡ್ತಾ ಇರೋದು ಪೊಲಾರಿಸ್ ಸ್ಕೂಲ್ ಆಫ್ ಟೆಕ್ನಾಲಜಿ ಬಗ್ಗೆ. ಇದು ಒಂದು ನಾರ್ಮಲ್ ರೆಗ್ಯುಲರ್ ಕನ್ವೆನ್ಷನಲ್ ಇಂಜಿನಿಯರಿಂಗ್ ಕಾಲೇಜ್ ಅಲ್ಲ. ರಿಯಲ್ ಇಂಜಿನಿಯರ್ಸ್ ಮತ್ತು ಎಕ್ಸ್ಪರ್ಟ್ ಕೋಡರ್ಸು ಬಿಲ್ಡ್ ಮಾಡಿರುವಂಥ ಟೆಕ್ ಸ್ಕೂಲ್ ಅಂತಲೇ ಹೇಳ್ಬೋದು. ಇಲ್ಲಿ 100% ಹ್ಯಾಂಡ್ಸ್ ಆನ್ ಕೋಡಿಂಗ್ ಇರುತ್ತೆ. ಗ್ಲೋಬಲ್ ಮೆಂಟರ್ಶಿಪ್ ಜೊತೆಗೆ ಸ್ಟಾರ್ಟ್ಅಪ್ ಎಕ್ಸ್ಪೋಜರ್ ಸಹ ಸಿಗುತ್ತೆ. ಈ ವರ್ಷದ ರಿಸಲ್ಟ್ಸ್ ಬಗ್ಗೆ ಮಾತಾಡೋದಾದರೆ 11 ಜನ ಗೂಗಲ್ ಸಮರ್ ಆಫ್ ಕೋಡ್, 4 ಜನ ಸಮರ್ ಆಫ್ ಬಿಟ್ಕಾಯಿನ್, 2 LFX ಮೆಂಟರ್ಶಿಪ್ ಅಂತ ಗ್ಲೋಬಲ್ ಪ್ರೆಸ್ಟೀಜಿಯಸ್ ಪ್ರೋಗ್ರಾಮ್ಸ್ನ ಕ್ರ್ಯಾಕ್ ಮಾಡಿದ್ದಾರೆ. ನಾನು ಮತ್ತೆ ಹೇಳ್ತೀನಿ, ಇಂಥ ಪ್ರೋಗ್ರಾಮ್ಸ್ನ ಕ್ರ್ಯಾಕ್ ಮಾಡೋದು ತುಂಬಾ ಕಷ್ಟ. ನಾನು ಸಹ ಗೂಗಲ್ ಸಮರ್ ಆಫ್ ಕೋಡ್ ಕಾಂಟ್ರಿಬ್ಯೂಟರ್ ಆಗಿದ್ದೆ ಆ್ಯಂಡ್ ಇವಾಗ ಆರ್ಗನೈಸೇಷನ್ ಅಡ್ಮಿನಿಸ್ಟ್ರೇಟರ್ ಆಗಿದ್ದೀನಿ. ಪ್ರತಿ ವರ್ಷ ಇಡೀ ವರ್ಲ್ಡಿಂದ, ಇಂಡಿಯಾದಿಂದ ಅಲ್ಲ, ಇಡೀ ವರ್ಲ್ಡಿಂದ 1000 ಜನ ಕಾಂಟ್ರಿಬ್ಯೂಟರ್ಸ್ ಮಾತ್ರ ಸೆಲೆಕ್ಟ್ ಆಗ್ತಾರೆ. ಬಟ್ ಇಲ್ಲಿ ನೋಡ್ಬೋದು ನೀವು, ಇದೇ ವರ್ಷ ಈ ಟೆಕ್ ಸ್ಕೂಲಿಂದ 11 ಜನ ಗೂಗಲ್ ಸಮರ್ ಆಫ್ ಕೋಡ್ನ ಕ್ರ್ಯಾಕ್ ಮಾಡಿದ್ದಾರೆ. ನಮ್ಮ ಕಾಲೇಜಲ್ಲಿ ನಾನು ಮಾಡಿದಾಗ ನಾನು ಒಬ್ಬ ಇದ್ದೆ. ಬಟ್ ಎಷ್ಟೊಂದು ಕಾಲೇಜಸಲ್ಲಿ ಒಬ್ಬರು ಇರಲ್ಲ. ಇಲ್ಲಿವರೆಗೂ ಇಡೀ ಆ ಕಾಲೇಜ್ದು ಹಿಸ್ಟ್ರಿಲೇ ಒಬ್ಬರೂ ಗೂಗಲ್ ಸಮರ್ ಆಫ್ ಕೋಡ್ ಅಥವಾ ಇಂಥ ಒಂದು ಪ್ರೆಸ್ಟೀಜಿಯಸ್ ಓಪನ್ ಸೋರ್ಸ್ ಪ್ರೋಗ್ರಾಮ್ಸ್ ಇರಲಿ, ಈ ಥರ ಗ್ಲೋಬಲ್ ಪ್ರೋಗ್ರಾಮ್ಸ್ನ ಯಾರೂ ಕ್ರ್ಯಾಕ್ ಮಾಡಿರಲ್ಲ. ಸೊ ದ್ಯಾಟ್ ವೇ ದಿಸ್ ಇಸ್ ವೆರಿ ಗುಡ್. ನೋಡಿ, ಯಾವುದೇ ಒಂದು ಇನ್ಸ್ಟಿಟ್ಯೂಟ್ ಸಕ್ಸಸ್ಸು ಅದರ ಫೌಂಡರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಅನ್ನೋದು ತುಂಬಾ ನಿಜ. ಕ್ಲಾಸ್ ಪ್ಲಸ್ ಅನ್ನೋ ಒಂದು ಕಂಪನಿ ಇದೆ, 5000 crore ಟೆಕ್ ಕಂಪನಿ. ಅದರ ಫೌಂಡರ್ಸ್ ಆದಂಥ ಮುಕುಲ್ ರಸ್ತೋಗಿ ಮತ್ತು ಬಸವತ್ ಅಗರ್ವಾಲ್ ಅವರು ಬಿಲ್ಡ್ ಮಾಡಿರುವಂಥ ಟೆಕ್ ಸ್ಕೂಲ್ ಇದು. ಇವರ ಎಕ್ಸ್ಪೀರಿಯನ್ಸಲ್ಲಿ 200+ ಇಂಜಿನಿಯರ್ಸ್ನ ಹೈರ್ ಮಾಡಿದ್ದಾರೆ. ಮೈಕ್ರೋಸಾಫ್ಟ್, ಗೂಗಲ್ ಮತ್ತು ಗ್ಲೋಬಲ್ ಸ್ಟಾರ್ಟ್ಅಪ್ಸ್ಗೆ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಅವರ ಎಕ್ಸ್ಪೀರಿಯನ್ಸಿಂದ ಅವ್ರು ರಿಯಲೈಸ್ ಮಾಡಿದ್ದೇನೆಂದರೆ IIT ಸ್ಟೂಡೆಂಟ್ಸ್ಗೂ ಪ್ರಾಕ್ಟಿಕಲ್ ಸ್ಕಿಲ್ಸ್ ಇರಲ್ಲ ಅವ್ರು ಗ್ರ್ಯಾಜುಯೇಟ್ ಆದಾಗ. ಅದಕ್ಕೋಸ್ಕರ ಈ ಟೆಕ್ ಸ್ಕೂಲ್ನ ಸ್ಟಾರ್ಟ್ ಮಾಡಿದ್ದಾರೆ. ಆ್ಯಂಡ್ ಇನ್ನೊಂದು ಹೇಳೋದೇ ಮರ್ತ್ಕೊಂಡೆ, ಇಲ್ಲಿ ಸ್ವಿಗ್ಗಿ, ಝೆರೋದಾ ಆ್ಯಂಡ್ ಕ್ರೆಡ್ ಇಂಥ ಕಂಪ್ನೀಸ್ದು ಫೌಂಡರ್ಸ್ ಇದ್ದಾರಲ್ಲ, ಅವ್ರ ಜೊತೆ ವೀಕ್ಲಿ ಫೈರ್ ಸೈಡ್ ಚಾಟ್ಸ್ ಸಹ ಹೋಸ್ಟ್ ಮಾಡ್ತಾರೆ. ಇದ್ರ ಜೊತೆಗೆ ನಿಮಗೆ ಮೆಂಟರ್ಸು ಗ್ಲೋಬಲ್ ಸ್ಟಾರ್ಟ್ಅಪ್ಸ್ ಮತ್ತು ಮ್ಯಾಂಗಿಂದನೂ ಸಹ ಬರ್ತಾರಂತೆ. ಆ್ಯಂಡ್ ಮೇಯ್ನ್ ಆಗಿ ಹೇಳೋದಾದರೆ ಬ್ಯಾಂಗ್ಳೂರಲ್ಲಿ 1.75 lakh square feet ಇರೋವಂಥ ಕ್ಯಾಂಪಸ್ ಇದೆ. ಅದೂ ಇದ್ರ ಸುತ್ತ 1000+ ಕಂಪನೀಸ್ ಇದೆ. ಅರ್ಥ ಮಾಡ್ಕೊಳ್ಳಿ ನಿಮ್ಮ ನೆಟ್ವರ್ಕ್ನ ಹೆಂಗೆ ಬೆಳೆಸ್ಬೋದು ನೀವು ಅಂತ. ಸೊ ಟೆಕ್ಕು ಎಲ್ಲಿ ನಡೀತಿದೆಯೋ ಅಲ್ಲಿ ನೀವು ಟೆಕ್ನ ಕಲಿತಿರ್ತೀರಾ. ಸೊ ನೀವು ಯಾವುದೋ PGಲಿ ಇರ್ಬೋದು ಅಥವಾ ಹೊರಗಡೆ ಹೋಗ್ಬೋದು. ಹೋದಾಗ ಏನಾಗುತ್ತೆ ಹೇಳಿ?
ಇನ್ನೊಬ್ರ ಜೊತೆ ಮಾತಾಡ್ತೀರಾ, ಅವರು ಸಹ ಒಂದು ಟೆಕ್ಕಿ ಆಗಿರ್ತಾರೆ, ಅವರು ಮೈಕ್ರೋಸಾಫ್ಟ್ ಅಲ್ಲೋ ಗೂಗಲ್ ಅಲ್ಲೋ ಕೆಲಸ ಮಾಡ್ತಿರ್ಬೋದು, ಅಥವಾ ಎಲ್ಲೋ ಮಾಡಲಿಲ್ಲ ಅಂದ್ರೂ ತುಂಬಾ ಎಕ್ಸ್ಪರ್ಟ್ ಇರ್ಬೋದು, ಅವರಿಂದ ಎಲ್ಲ ಕಲಿಬಹುದು. ನಾನು ಮೊದಲೇ ಹೇಳ್ದಂಗೆ ಈ ಟೆಕ್ ಸ್ಕೂಲ್ ಯಾವುದೇ ರೀತಿಯ ಔಟ್ಡೇಟೆಡ್ ಸಿಲೆಬಸ್ ಇಲ್ಲ. ಇವರ ಕರಿಕ್ಯುಲಮ್ ಒಂದು SGDL ಫ್ರೇಮ್ವರ್ಕ್ ನ ಫಾಲೋ ಮಾಡುತ್ತೆ, ಸೀಡ್ ಗ್ರೋ ಡಿಸ್ರಪ್ಟ್ ಲಾಂಚ್ ಅಂತ ಹೇಳಿ. ಫಸ್ಟ್ ಇಯರ್ ಅಂದ್ರೆ ಸೀಡ್ ಸ್ಟೇಜ್ ಅಲ್ಲಿ ಬೇಸಿಕ್ಸ್ ಅಂದ್ರೆ ಜಾವಾ ಸ್ಕ್ರಿಪ್ಟ್, DSA, ಆಮೇಲೆ ಫ್ರಂಟ್ ಎಂಡ್ ಇದೆಲ್ಲಾನು ಕಲ್ತ್ಕೋತೀರಾ. ಅಂಡ್ ಸೆಕೆಂಡ್ ಇಯರ್ ಅಲ್ಲಿ ಅಂದ್ರೆ ಗ್ರೋ ಸ್ಟೇಜು, ಇದರಲ್ಲಿ AIML, ಡೇಟಾ ಬೇಸಸ್, ರಿಯಲ್ ವರ್ಲ್ಡ್ ಸಿಸ್ಟಮ್ಸ್ ಬಗ್ಗೆ ಕಲ್ತ್ಕೋತೀರಾ. ಅಂಡ್ ಥರ್ಡ್ ಸ್ಟೇಜ್ ಅಂದ್ರೆ ಏನಲ್ಲಿ ಡಿಸ್ರಪ್ಟ್, ಏನೋ ಬಿಲ್ಡ್ ಮಾಡಬೇಕು, ಅವಾಗ ಮೊಬೈಲ್ ಆಪ್ಸು, ಕ್ಲೌಡ್, ಡೆವಾಪ್ಸ್ ಬಗ್ಗೆ ತಿಳ್ಕೊತೀರಾ. ಅಂಡ್ ಫೈನಲ್ ಫೋರ್ತ್ ಇಯರ್ ಅಲ್ಲಿ ಲಾಂಚ್ ಸ್ಟೇಜು, ನಿಮ್ಮದೇ ಒಂದು AI ಟೂಲ್ನ ಬಿಲ್ಡ್ ಮಾಡ್ತೀರಾ. ಅಂಡ್ ಸ್ವಲ್ಪ ಜನ ಅದು ಸ್ಟಾರ್ಟಪ್ನೇ ಬಿಲ್ಡ್ ಮಾಡ್ಬೋದು, ಬಿಲ್ಡ್ ಮಾಡಿ ಲಾಂಚ್ ಮಾಡಿ ಕಲಿತಿರ್ತೀರಾ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಈ 4 ವರ್ಷ ಸೇರಿ ನೀವು ಅಟ್ಲೀಸ್ಟ್ 5000 ಹಾರ್ಸ್ ಆಫ್ ಕೋಡಿಂಗ್ನ ಮಾಡಲೇಬೇಕು. ಆ್ಯಂಡ್ ಈ ಕೋಡಿಂಗ್ ಇಷ್ಟು ಅವರ್ಸ್ ಕೋಡಿಂಗ್ ಮಾಡಿದ್ರೆ ಅದು ನಿಮಗೆ 2 ಇಯರ್ಸ್ ಆಫ್ ಪ್ರೊಫೆಷನಲ್ ಎಕ್ಸ್ಪೀರಿಯನ್ಸ್ ಅಂತಲೇ ಅರ್ಥ ಮಾಡ್ಕೋಬೋದು. ಅಷ್ಟು ನೀವು ಏನೇನೋ ಕಲಿತೀರಾ, ತುಂಬಾ ಕಲಿಯೋದಿದೆ ಟೆಕ್ನಿಕಲ್ ಫೀಲ್ಡಲ್ಲಂತೂ. ಪ್ಲೇಸ್ಮೆಂಟ್ಸ್ ಬಗ್ಗೆ ಮಾತಾಡೋದಾದ್ರೆ ಪೊಲಾರಿಸ್ ಅವ್ರಿಗೆ 2000+ ಹೈರಿಂಗ್ ಪಾರ್ಟ್ನರ್ಸ್ ಇದ್ದಾರೆ. ಆ್ಯಂಡ್ ಫಸ್ಟ್ ಇಯರಲ್ಲೇ ಎಷ್ಟೊಂದು ಜನ ಸ್ಟೂಡೆಂಟ್ಸ್ಗೆ US ಕಂಪನೀಸಿಂದ ಇಂಟರ್ವ್ಯೂ ಆಪರ್ಚುನಿಟೀಸ್ ಕೂಡ ಸಿಕ್ಕಿದೆ. ಸರಿ ಬಿಡಿ, ಇದೆಲ್ಲ ಜಸ್ಟ್ ಜಾಬ್ಸು ಇದೆ ಎಲ್ಲ ಅಂತ ಅನ್ಕೊಳ್ಳೋಣ. ಅದು ಬಿಟ್ಟರು ಕೋಡಿಂಗ್ ಕಲ್ಚರ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದೆ ಅಲ್ವಾ. ಎಲ್ಲ ಇರೋ ಕಾಲೇಜಲ್ಲಿ ಇರೋರೆಲ್ಲ ಕೋಡಿಂಗ್ ಮಾಡ್ತಾರೆ, ಇರೋರೆಲ್ಲ ಕೋಡಿಂಗಲ್ಲಿ ಎಕ್ಸ್ಪರ್ಟ್ಸ್ ಅಂತ ಇದ್ದಾಗ ನಿಮ್ಮ ಆ ಒಂದು ಸರ್ಕಲ್ ಹೆಂಗಿರುತ್ತೆ ಅಂತ ಯೋಚನೆ ಮಾಡಿ. ಈ ಕಾಲೇಜಸಲ್ಲಿ ಹಾಗೆ ತುಂಬ ಕ್ಲಬ್ಸ್ ಇರುತ್ತೆ, ಅಂದರೆ ಬರೀ ಕೋಡಿಂಗ್ ಅಷ್ಟೇ ಅಲ್ಲ, ನಿಮಗೆ ಮೀಡಿಯಾ, ಪ್ರಾಡಕ್ಟ್ ಮತ್ತೆ ಕಂಟೆಂಟ್ ಕ್ರಿಯೇಷನ್ ಇದೆಲ್ಲದಕ್ಕೂ ಕ್ಲಬ್ಸ್ ಟೆಕ್ ಸ್ಕೂಲ್ ಇದೆ. ನಾನು ಮೊದಲೇ ಹೇಳ್ದಂಗೆ ಈ ಟೆಕ್ ಸ್ಕೂಲ್ ಏನಾದರೂ ನೀವು ಹೋಗಬೇಕು ಅಂದರೆ KCET ರ್ಯಾಂಕ್ ಮಾರ್ಕ್ಸ್ ಇಟ್ಕೊಂಡೆಲ್ಲ ಹೋಗೋಕ್ಕಾಗಲ್ಲ, ಅದರಲ್ಲಿ ಕೇರೇ ಮಾಡಲ್ಲ ಇವರು. ಇವ್ರದೇ ಒಂದು ಎಕ್ಸಾಮ್ ಇದೆ, ಪೊಲಾರಿಸ್ ಅಡ್ಮಿಷನ್ ಟೆಸ್ಟ್ ಅಂತ. ಇದರಲ್ಲಿ ಮ್ಯಾಥ್ಸ್ ಮತ್ತೆ ಲಾಜಿಕಲ್ ರೀಸನಿಂಗ್ ಮೇಲೆ ಕ್ವೆಶನ್ಸ್ ಇರುತ್ತೆ, ಅರೌಂಡ್ 45 MCQ ಕ್ವೆಶನ್ಸ್ ಇರುತ್ತೆ. ಇದನ್ನ ಕ್ಲಿಯರ್ ಮಾಡಾದ್ಮೇಲೆ ನಿಮಗೆ 1-to-1 ಇಂಟರ್ವ್ಯೂ ತಗೋತಾರೆ. ಇದರಲ್ಲಿ ನೀವೆಷ್ಟು ಮೋಟಿವೇಟೆಡ್ ಆಗಿದ್ದೀರಾ ನಿಮ್ಮ ಕೆರಿಯರ್ನ ಬಿಲ್ಡ್ ಮಾಡೋಕ್ಕೆ ಅಂತ ಅರ್ಥ ಮಾಡಿಕೊಂಡು ಫೈನಲಿ ಅಡ್ಮಿಷನ್ ಮಾಡ್ಕೋತಾರೆ. ಸೊ ನೀವೇನಾದರೂ ನಿಮ್ಮ ಟೆಕ್ ಕೆರಿಯರ್ನ ಕರೆಕ್ಟಾಗಿ ಬಿಲ್ಡ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ದಿಸ್ ಟೆಸ್ಟ್ ಇಸ್ ಮೋರ್ ವ್ಯಾಲ್ಯೂಬಲ್ ದೆನ್ ಅ KCET ರ್ಯಾಂಕ್. ಹಾನೆಸ್ಟ್ ಆಗಿ ಹೇಳೋದಾದ್ರೆ ನಿಮ್ಮ KCET ರ್ಯಾಂಕ್ ಅಥವಾ ಮಾರ್ಕ್ಸು ನಿಮ್ಮ ಲೈಫ್ನ ಡಿಸೈಡ್ ಮಾಡೋಕ್ಕಾಗಲ್ಲ. ನೀವೇನ್ ಡಿಸಿಷನ್ ತಗೋತೀರಾ ಅದು ನಿಮ್ಮ ಲೈಫ್ನ ಡಿಸೈಡ್ ಮಾಡುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೆಕ್ಸ್ಟ್ 4 ವರ್ಷ ಆದಮೇಲೆ ಕಾಲೇಜೆಲ್ಲ ಮುಗಿದ್ಮೇಲೆ ನಾನೇನು ಮಾಡಲೇ ಇಲ್ವಲ್ಲಪ್ಪ ಕಾಲೇಜಲ್ಲಿ, ನಾನು ಒಬ್ಬ ನಾರ್ಮಲ್ ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ ಥರ ಹೊರಗಡೆ ಬಂದೆ, ಒಂದು ಜಾಬ್ ಕೂಡ ಕೈಯಲ್ಲಿಲ್ಲ ಅಂತ ಅಂದ್ಕೊಂಡು ರಿಗ್ರೆಟ್ ಮಾಡೋ ಬದಲು ಡೇ 1 ಕೋಡಿಂಗ್ ಸ್ಟಾರ್ಟ್ ಮಾಡಿ, ಫೌಂಡರ್ಸ್ ಹತ್ರ ಮೆಂಟರ್ಶಿಪ್ ತಗೊಳ್ಳಿ, ಫಸ್ಟ್ ಇಯರಲ್ಲೇ ಇಂಟರ್ನ್ಶಿಪ್ಸ್ ಕ್ರ್ಯಾಕ್ ಮಾಡಿ, ಆ್ಯಂಡ್ ಒಂದು ಬಿಲ್ಡರ್ಸ್ದು ಕಮ್ಯುನಿಟಿನ ಜಾಯ್ನ್ ಆಗಿ. ಇದೆಲ್ಲಾನು ಆಗಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಪೊಲಾರಿಸ್ ಅಡ್ಮಿಷನ್ ಟೆಸ್ಟ್ದು ಲಿಂಕ್ ಹಾಕಿರ್ತೀನಿ, ಕ್ಲಿಕ್ ಮಾಡಿ ಟೆಸ್ಟ್ಗೆ ರಿಜಿಸ್ಟರ್ ಆಗಿ ನಿಮ್ಮ ಬೆಸ್ಟ್ನ ಕೊಡಿ. ಬರೀ ರೀಲ್ಸ್ನ ಸ್ಕ್ರೋಲ್ ಮಾಡಿಕೊಂಡು ನಾನು ಒಂದಿನ ಈ ಥರ ಆಗ್ತೀನಿ, ನಾನು ಒಂದಿನ ಈ ಲೆವೆಲ್ಗೆ ಬೆಳಿತೀನಿ ಅಂತ ಯೋಚನೆ ಮಾಡ್ಕೊಂಡೆ ಕುತ್ಕೋಬೇಡಿ. ಅಂತ ಒಂದು ದಿನ ಬರೋದೇ ಇಂಥ ಆಪರ್ಚುನಿಟೀಸ್, ಇಂಥ ಟೆಸ್ಟಿಂದ. ಮತ್ತೆ ಹೇಳ್ತಾ ಇದ್ದೀನಿ, ಪ್ಯಾಟ್ ಟೆಸ್ಟ್ದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಯಾರಿಗೆ ಗೊತ್ತು, ಇದೊಂದು ಟೆಸ್ಟು ನಿಮ್ಮ ಲೈಫ್ನೇ ಚೇಂಜ್ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್, ಟೇಕ್ ಕೇರ್.